त्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं सुखमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानाम् Thank you very much. Okay, sir. संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಆದಮೇಲೆ ನಿನ್ನೆಯ ಪಾಠದಲ್ಲಿ ನಾವು ಶುಕಾಚಾರ್ಯರು ಚಂದ್ರವಂಶವನ್ನ ನಿರೂಪಣೆ ಮಾಡ್ತೇನೆ ಅಂತ ಹೇಳಿ ಪುರೂರವನೇ ಮೊದಲಾದಂತಹ ರಾಜರ ಕಥೆಯನ್ನು ನಿನಗೆ ಹೇಳ್ತೇನೆ ಅಂತ ಪ್ರತಿಜ್ಞೆಯನ್ನ ಮಾಡಿ ಶುಕಾಚಾರ್ಯರು ಚಂದ್ರವಂಶವನ್ನ ನಿರೂಪಣೆ ಮಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ದಾರೆ. 9ನೇ ಸ್ಕಂದದ 12ನೇ ಅಧ್ಯಾಯದ ಭಾಗಗಳನ್ನ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಪರಮಾತ್ಮನ ಸಹಸ್ರ ಶೀರ್ಷನಾದ ಸಾವಿರಾರು ತಲೆಗಳುಳ್ಳಂತಹ ಪರಮಾತ್ಮನ ದೆಸೆಯಿಂದಾಗಿ ಪರಮಾತ್ಮನ ನಾಭಿ ಕಮಲದ ಮುಖಾಂತರವಾಗಿ ಬ್ರಹ್ಮದೇವರು ಉದಯಿಸ್ತಾ ಇದ್ದಾರೆ. ಅವರ ಮುಖಾಂತರವಾಗಿ ತಂದೆಗೆ ಅನುರೂಪವಾದ ಗುಣಗಳುಳ್ಳಂತಹ ಅತ್ರಿ ಮಹರ್ಷಿಗಳು ಹುಡ್ತಾ ಇದ್ದಾರೆ. ಈ ಅತ್ರಿ ಋಷಿಗಳ ಆನಂದ ಭಾಷ್ಪದಿಂದಾಗಿ ಸೋಮ ಚಂದ್ರ ಹುಡ್ತಾ ಇದ್ದಾನೆ. ಇದರಲ್ಲಿ ಅತ್ರಿ ಋಷಿಗಳ ಆನಂದ ಭಾಷ್ಪದಿಂದ ಚಂದ್ರ ಹುಟ್ಟಿದ ಅಂತಂದು ಹೇಳಿದ್ರೆ ನಾವು ಹಿಂದೆ 4ನೇ ಸ್ಕಂದದಲ್ಲಿ ನೋಡಿದ್ದೇವೆ. ಅತ್ರಿ ಮತ್ತು ಅನಸೂಯೆ ಇವರಿಬ್ಬರಿಂದಾಗಿ 3 ಹುಟ್ಟುತ್ತಾ ಇದ್ದಾರೆ. ಅದರಲ್ಲಿ ನಾವು ಕಥೆಯನ್ನು ನೋಡಿದ್ವಿ. ಅವರಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3ರನ್ನ ಮಕ್ಕಳನ್ನಾಗಿ ಪಡೆಯಬೇಕು ಎಂಬ ಉದ್ದೇಶದಿಂದಾಗಿ ಪರಮಾತ್ಮನನ್ನೇ ಆರಾಧನೆ ಮಾಡಿದರು. ರುದ್ರಾಂತರ್ಯಾಮಿಯಾದ ಬ್ರಹ್ಮನ ಅಂತರ್ಯಾಮಿಯಾದ ಮತ್ತು ಸ್ವಯಂ ಪರಮಾತ್ಮನನ್ನ ಆರಾಧನೆ ಮಾಡಿದ ಕಾರಣದಿಂದಾಗಿ ಅವರಿಬ್ಬರಿಗೂ ನಿಯಾಮಕರಾದ ಅತ್ರಿ ಮತ್ತು ಅನಸೂಯೆ ಇವರಿಬ್ಬರನ್ನ ಮೂಲಕವಾಗಿಟ್ಟುಕೊಂಡು ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಹುಟ್ಟುತ್ತಾ ಇದ್ದಾರೆ. ಬ್ರಹ್ಮದೇವರ ಅಂಶದಿಂದ ಸಹಿತನಾಗಿ ಚಂದ್ರ ಅತ್ರಿ ಮತ್ತು ಅನಸೂಯೆಯರ ಮಗನಾಗಿ ಹುಟ್ಟುತ್ತಾ ಇದ್ದಾನೆ. ರುದ್ರದೇವರು ದುರ್ವಾಸ ಋಷಿಗಳಾಗಿ ಹುಟ್ಟುತ್ತಾ ಇದ್ದಾರೆ. ಪರಮಾತ್ಮ ದತ್ತಾತ್ರೇಯನಾಗಿ ಅವತಾರ ಮಾಡ್ತಾ ಇದ್ದಾನೆ ಅನ್ನುವ ಕಥೆಯನ್ನ ನಾವು ಹಿಂದೆ ಗಮನಿಸಿದ್ದೇವೆ. ಬ್ರಹ್ಮದೇವರು ತನ್ನ ಅಂಶದಿಂದ ಹುಟ್ಟಿದಂತಹ ಚಂದ್ರನನ್ನ ಎಲ್ಲ ಔಷಧಿಗಳು ಅಂತಂದ್ರೆ ಸಸ್ಯಗಳು ಅಂತ. ಸಂಸ್ಕೃತದಲ್ಲಿ ಔಷಧಿ ಅಂತಂದ್ ಹೇಳಿದ್ರೆ ಕನ್ನಡದಲ್ಲಿ ರೋಗ ಬಂದಾಗ ತಗೊಳ್ತೇವಲ್ಲ, ಆ ಔಷಧಿಗಳನ್ನ ಔಷಧಿ ಅಂತ ಸಂಸ್ಕೃತದಲ್ಲಿ ಕರೆಯೋದಿಲ್ಲ.
ಔಷಧಿಗಳು ಅಂತಂದ್ ಹೇಳಿದ್ರೆ ಸಸ್ಯಗಳು ಅಂತ ಅರ್ಥ. ಎಲ್ಲ ಪುಷ್ಪಗಳಿಗೆ ಅಧಿಪತಿಯಾಗಿ ಚಂದ್ರನನ್ನ ಬ್ರಹ್ಮದೇವರು ನಿಯಾಮಕರನ್ನಾಗಿ, ಚಂದ್ರದೇವರನ್ನ ನಿಯಾಮಕರನ್ನಾಗಿ ಮಾಡ್ತಾ ಇದ್ದಾರೆ. ಹೀಗೆ ಅತ್ರಿ ಮತ್ತು ಅನಸೂಯೆ ಇವರಿಬ್ಬರ ಮಗನಾದಂತಹ ಚಂದ್ರನಿಗೆ 3 ಲೋಕಗಳನ್ನು ಕೂಡ ಗೆದ್ದು ರಾಜಸೂಯ ಯಾಗವನ್ನು ಮಾಡುವಂತಹ ದೊಡ್ಡ ಅವಕಾಶ ಸಿಕ್ತು. ಅನೇಕ ಬಾರಿ ರಾಜಸೂಯ ಯಾಗವನ್ನು ಮಾಡಿದ. 3 ಲೋಕಗಳನ್ನು ಗೆದ್ದು ರಾಜಸೂಯ ಯಾಗವನ್ನ ಮಾಡ್ದ. ಯಾರು? ಚಂದ್ರ. ತನ್ನ ಯೋಗ್ಯತೆಯನ್ನ ಮೀರಿದ ಪುಣ್ಯ ಚಂದ್ರನ ಬಳಿಯಲ್ಲಿ ಬಂತು. ಇಲ್ಲಿ ಈ ಯೋಗ್ಯತೆಯನ್ನು ಮೀರಿದ ಪುಣ್ಯ ಅಂತಂದ್ ಹೇಳಿದ್ರೆ ಅದಕ್ಕೆ ಹಾಗೆ ಹೇಳೋದು ಅಂತಾದ್ರೆ ಆದಾಯವನ್ನ ಮೀರಿದ ಗಳಿಕೆ ಅಂತ ಕರೀತಾರಲ್ಲ. ನಮ್ಮ ಈ ಸರ್ಕಾರಿ ಭಾಷೆಗಳಲ್ಲಿ ತನ್ನ ಆದಾಯ ಏನಿರತ್ತೋ, ಅವನಿಗೆ ಯಾವ ಕೆಲಸದಲ್ಲಿ ನಿಯೋಜನೆ ಮಾಡಿರ್ತಾರೋ ಆ ಕೆಲಸಕ್ಕೆ ಎಷ್ಟು ಆದಾಯ ಬರಬೇಕೋ ಅದಕ್ಕಿಂತ ಹೆಚ್ಚಾದಂತಹ ಸಂಪತ್ತು ಅವನ ಬಳಿಯಲ್ಲಿದೆ ಅಂತಾದ್ರೆ ಆದಾಯ ಮೀರಿದ ಗಳಿಕೆ ಆಯ್ತು. ಅಂತಹ ಆದಾಯ ಮೀರಿದ ಗಳಿಕೆ ಬಂತು ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ರೈಡ್ ಆಗತ್ತೆ. ಅಧಿಕವಾದ ಸಂಪತ್ತುಗಳನ್ನ ಅದನ್ನ ಜಪ್ತಿ ಮಾಡ್ತಾರೆ. ಇವನು ತನ್ನ ಯೋಗ್ಯತೆಯನ್ನು ಮೀರಿದ ಸಂಪತ್ತುಗಳನ್ನು ಇಟ್ಕೊಂಡಿದ್ದಾನೆ ಅಂತ ಹೇಳಿ ಆ ಸಂಪತ್ತುಗಳೆಲ್ಲವನ್ನು ಕೂಡ ಸರ್ಕಾರ ವಶ ಮಾಡಿಕೊಳ್ಳುತ್ತೆ. ಎಷ್ಟು ಪ್ರಾಮಾಣಿಕವಾಗಿ ದುಡಿದಿದ್ದೋ ಅಷ್ಟನ್ನಷ್ಟೇ ಅವನ ಹತ್ರ ಬಿಟ್ಟು ಈ ಗಳಿಸಿದಂತಹ ಪುಣ್ಯದ ಅಧಿಕವಾದಂತಹ ಏನದು ಹಣವನ್ನು ಏನು ಅಕ್ರಮವಾಗಿ ಗಳಿಸಿದ್ನೋ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸ್ತಾನೆ. ಜೈಲಿನಲ್ಲೆಲ್ಲ ಹಾಕ್ತಾರೆ ಅದಕ್ಕೆ ಸರಿಯಾದ ಲೆಕ್ಕಗಳನ್ನು ತೋರಿಸಿಲ್ಲ ಅಂತಂದ್ರೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಎಲ್ಲರಿಗೂ ಅವರವರ ಯೋಗ್ಯತೆಗೆ ಅನುಗುಣವಾದಂತಹದ್ದೇ ಶಿಕ್ಷೆಯನ್ನ ಅಥವಾ ಪುಣ್ಯವನ್ನ ಅವರು ಸಂಪಾದನೆ ಮಾಡಿಕೊಳ್ಬೇಕು. ಯೋಗ್ಯತೆಯನ್ನ ಮೀರಿದ ಪುಣ್ಯವನ್ನ ಒಂದು ವೇಳೆ ಅವರು ಸಂಪಾದನೆ ಮಾಡಿಕೊಂಡ್ರು ಅಂತಾದ್ರೆ ಆ ಅಧಿಕವಾದ ಪುಣ್ಯವನ್ನ ಅವ್ರ ಕಡೆಯಿಂದ ಯಾವ್ದಾದ್ರೂ ಒಂದು ಪಾಪ ಕರ್ಮಗಳನ್ನ ಮಾಡಿಸಿ ಅವರ ಯೋಗ್ಯತೆಗೆ ಸರಿಯಾಗುವ ಹಾಗೆ ಪರಮಾತ್ಮ ಮಾಡ್ತಾನೆ. ಅದಕ್ಕೆ ಪರಮಾತ್ಮನಿಗೆ ಏಧಮಾನದ್ವಿಟ್ ಅಂತ ಹೆಸರಿದೆ. ಏಧಮಾನದ್ವಿಳುಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಅಂತ ಪರಮಾತ್ಮನಿಗೆ ಏಧಮಾನದ್ವಿಟ ಅಂತ ಕರೀತಾರೆ. ಯಾರು ತನ್ನ ಯೋಗ್ಯತೆಯನ್ನ ಮೀರಿ ಪುಣ್ಯವನ್ನ ಸಂಪಾದನೆ ಮಾಡಿಕೊಳ್ತಾರೋ ಅವರನ್ನ ಅವರ ಯೋಗ್ಯತೆಗೆ ಅನುಗುಣವಾಗಿ ತಂದು ನಿಲ್ಲಿಸ್ತಾನೆ. ಏನಪ್ಪ ದೇವ್ರು ಹೆಚ್ಚಿಗೆ ಪುಣ್ಯ ಮಾಡಿದ್ರು ಕೂಡ ಅವರನ್ನ ಆ ಪುಣ್ಯ ಭಾಗಿಗಳನ್ನ ಮಾಡೋದಿಲ್ಲ ಅಂದ್ರೆ ಎಷ್ಟು ಕಟುಕ ಅಂತ ಅನ್ಸತ್ತೆ. ಹಾಗಲ್ಲ ಇದು. ಹೇಗೆ ಅಂತಂದ್ರೆ ಮಕ್ಕಳ ಮೇಲೆ ತುಂಬಾ ಪ್ರೀತಿ ಇದೆ ಅಂತಂದು 1 ಲಾಡು ತಿನ್ನೋ ಮಗುವಿಗೆ 5-6 ಲಾಡು ತಿನ್ಸಿದ್ರು ಅಂತಂದ್ರೆ ಅಯ್ಯೋ ಮಗು ಮೇಲೆ ಪ್ರೀತಿ ಇದೆ ತಿನ್ನಿಸ್ಲಿ ಬಿಡ್ರಿ ಅಂತ ನೀವು ಸುಮ್ನೆ ಇರ್ತೀರೇನು? ಅಷ್ಟೆಲ್ಲ ತಿನ್ನಿಸ್ಬಾರ್ದು, ನಿಮಗೆ ಎಷ್ಟು ತಿನ್ನಿಸ್ಬೇಕು ಅಂತ ಗೊತ್ತಿಲ್ಲೇನೋ? ಮಕ್ಕಳಿಗೆ ಅಜೀರ್ಣವಾಗತ್ತೆ, ಮಕ್ಕಳ ಆರೋಗ್ಯಕ್ಕೆ ಅದು ಧಕ್ಕೆ ಅಂತ ಹೇಳಿ ಹಿತಮಿತವಾದ ಆಹಾರವನ್ನು ತಿನ್ನಿಸ್ತಾರೋ ಇಲ್ಲ ತಂದೆ ತಾಯಂದಿರು? ಈ ಕರೆಂಟ್ ಎಷ್ಟು ಈ ಕೆಲವೊಂದಿಷ್ಟು 0 ಕ್ಯಾಂಡಲ್ ಬಲ್ಬ್ ನಮ್ಮ ಮನೆಯಲ್ಲಿರೋ ಸಾಮಾನ್ಯ ಬಲ್ಬ್ಗಳೆಲ್ಲ ಇರುತ್ತೆ. ಇದಕ್ಕೆ ಸ್ವಲ್ಪ ಕರೆಂಟ್ ಇದ್ರೆ ಸಾಕು. ಅಯ್ಯೋ ತುಂಬಾ ಚೆನ್ನಾಗಿ ಬೆಳಕು ಬರಲಿ ಅಂತ ಹೆಚ್ಚಿಗೆ ವಾಲ್ಟ್ ಇರೋ ಅಂತಹ ಕರೆಂಟ್ ಅನ್ನೋದಕ್ಕೆ ಹರಿಸಿಬಿಟ್ವಿ ಅಂತಂದ್ರೆ, ವೋಲ್ಟೇಜ್ ಇರೋ ಕರೆಂಟ್ ಅನ್ನು ಹರಿಸಿದ್ವಿ ಅಂತಂದ್ರೆ ಏನಾಗತ್ತದು? ಹೆಚ್ಚಿಗೆ ಬೆಳಕು ಬರೋದಲ್ಲ, ಬರ್ನ್ ಆಗಿ ಹೋಗುತ್ತೆ. ಆ ಬಲ್ಬ್ ಎಲ್ಲ ಬರ್ನ್ ಆಗಿ ಹೋಗುತ್ತೆ, ಮತ್ತೆ ಅದರಿಂದ ಬೆಳಕೆ ಬರೋದಿಲ್ಲ. ಹಾಗೆ ನಮ್ಮ ಮೇಲೆ ತುಂಬಾ ಇವರಿಗೆ ವಿಶ್ವಾಸ ಇದೆ ಅಂತಂದುಕೊಂಡು ಸ್ವಲ್ಪ ತಿನ್ಲಿಕ್ಕೆ ಯೋಗ್ಯತೆ ಇದ್ದಾಗ ಹೆಚ್ಚಿಗೆ ಹಾಕಿ ತಿನ್ನಿಸ್ಬಿಟ್ರು ಅಂತಂದ್ ಹೇಳಿದ್ರೆ ಅಜೀರ್ಣ ರೋಗ ಬರುತ್ತೋ ಇಲ್ವೋ? ಅದೇ ರೀತಿಯಾಗಿ ಅದಕ್ಕೇನ್ ಮಾಡ್ತೇವೆ? ಅಜೀರ್ಣವನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ತೇವೆ? ಇನ್ನೊಂದು 10 ಉಪವಾಸ ಇರ್ತೇವೆ. ಹೆಚ್ಚಿಗೆ ತಿಂದಿದ್ದನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಮಧ್ಯಾಹ್ನ ಜಾಸ್ತಿ ಆಗಿತ್ತು ಅಂತಂದ್ರೆ ರಾತ್ರಿ ಈ ಪಾನಕವನ್ನೋ ಹಾಲನ್ನೋ ಏನೋ ಕುಡಿದು ಮಲಗುತ್ತೇವಲ್ಲ.
ಅಥವಾ ರಾತ್ರಿ ಹೆಚ್ಚಿಗೆ ಭೋಜನ ಆಯ್ತು ಅಂತಂದ್ರೆ ಬೆಳಿಗ್ಗೆ ಒಂದು ಹೊತ್ತು ಏನು ಇಲ್ಲ ಅಂತ ಉಪವಾಸ ಇದ್ದು ಅದನ್ನ ಸರಿದೂಗಿಸ್ತೇವೋ ಇಲ್ವೋ? ಅಯ್ಯೋ ಬೆಳಿಗ್ಗೆನೋ ತಿನ್ಬೇಕು, ಮಧ್ಯಾಹ್ನನೋ ತಿನ್ಬೇಕು, ರಾತ್ರಿನೋ ತಿನ್ಬೇಕು ಅಂತ 3 ಹೊತ್ತು ಚೆನ್ನಾಗಿ ತಿನ್ಬಿಟ್ವಿ ಅಂತಂದ್ರೆ ಏನಾಗತ್ತೆ? ಮೈ ತೂಕ ಹೆಚ್ಚಿಗೆ ಆಗಿ ಇಲ್ಲದೆ ಇರುವಂತಹ ರೋಗಗಳೆಲ್ಲ ದೇಹಕ್ಕೆ ಬಂದು ತಾಕತ್ತೋ ಇಲ್ವೋ? ಅದೇ ರೀತಿಯಾಗಿ ಈ ದೇಹಕ್ಕೂ ಕೂಡ ಒಂದು ಯೋಗ್ಯತೆ, ಜೀವನಲ್ಲೂ ಕೂಡ ಒಂದು ಯೋಗ್ಯತೆ ಅಂತಿದೆ. ಅವನ ಯೋಗ್ಯತೆ ಎಷ್ಟಿದೆಯೋ ಆ ಯೋಗ್ಯತೆಗೆ ಅನುಗುಣವಾಗಿಯೇ ಅವನು ಕೆಲಸಗಳನ್ನು ಮಾಡಬೇಕು. ಯೋಗ್ಯತೆಯನ್ನ ಮೀರಿದ ಸಾಧನೆಗಳನ್ನು ಒಂದು ವೇಳೆ ಅವನು ಮಾಡಿದ ಅಂತಾದರೆ ಆವಾಗ ಆ ಯೋಗ್ಯತೆಯನ್ನ ಮೀರಿದ ಸಾಧನೆಗಳು ಅವನ ಉನ್ನತವಾದಂತಹ ಸ್ಥಿತಿಗೆ ಬಾಧಕವಾಗತ್ತೆ ಅನ್ನುವ ಕಾರಣದಿಂದಾಗಿ ಪರಮಾತ್ಮ ಆ ಅಧಿಕವಾದಂತಹ ಪುಣ್ಯವನ್ನ ಹ್ರಾಸ ಮಾಡಿಸ್ತಾನೆ, ಕಡಿಮೆ ಮಾಡಿಸ್ತಾನೆ. ಇಲ್ಲಿಯೂ ಕೂಡ ಚಂದ್ರ ತನ್ನ ಯೋಗ್ಯತೆಯನ್ನ ಮೀರಿದ ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡಿದ್ದ. ಅದನ್ನೇನಾದ್ರೂ ಮಾಡಿ ಕಡಿಮೆ ಮಾಡ್ಬೇಕಲ್ಲ. ನಮಗೆ ನಮ್ಮ ಯೋಗ್ಯತೆಯನ್ನು ಮೀರಿದ ಏನಾದ್ರೂ ಸಾಧನೆಗಳಾಯ್ತು ಅಂತಂದ್ರೆ ಅಹಂಕಾರ ಬಂದೋ ದರ್ಪದಿಂದಲೋ ಯಾರನ್ನೋ ಅವಮಾನ ಮಾಡಿ ಅವಜ್ಞೆಯಿಂದ ತಿರಸ್ಕಾರ ಮಾಡಿ ನಮ್ಮ ಪುಣ್ಯವನ್ನೆಲ್ಲವನ್ನು ಕಳೆದುಕೊಳ್ತೇವೆ. ಅಯ್ಯೋ ಹಾಗಾದ್ರೆ ನಾವು ಪುಣ್ಯವನ್ನು ನಮ್ಮ ಯೋಗ್ಯತೆಗಿಂತ ಹೆಚ್ಚಿಗೆ ಮಾಡ್ತೇವೆ? ನಾವು ಪುಣ್ಯವನ್ನೇ ಮಾಡೋದಿಲ್ಲ. ನಾವು ಒಂದು ವೇಳೆ ನಮ್ಮ ಯೋಗ್ಯತೆಗಿಂತ ಅಧಿಕವಾದ ಪುಣ್ಯವನ್ನ ಮಾಡಿದರೆ ಅಂತ ಯೋಚನೆ ನಾವು ಮಾಡ್ಬೇಕಾಗಿಲ್ಲ. ದೇವತೆಗಳಲ್ಲಿ ಋಷಿಗಳಲ್ಲಿ ಅವ್ರು ಮಾತ್ರ ಈ ತರದ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ. ನಮ್ದು ಲೀಸ್ಟ್ ಅಲ್ಲಿ ಇರತ್ತೆ ಪುಣ್ಯ. ಮಿನಿಮಮ್ ಅಲ್ಲಿ ಮಿನಿಮಮ್ ಯಾವ್ದಿರತ್ತಲ್ಲ, ಈ ಇದ್ರಲ್ಲಿದೆ ಅಲ್ಲ, ಕೆಲವೊಂದಿಷ್ಟು ಅಪ್ಪರ್ ಕ್ಲಾಸು, ಮಿಡ್ಲ್ ಕ್ಲಾಸು, ಲೋವರ್ ಕ್ಲಾಸು ಅಂತ. ಅಂತಹದ್ರಲ್ಲಿ ಲೋವರ್ ಅಲ್ಲಿ ಮತ್ 3 ತರ ಇರುತ್ತೆ. ಏನದು, ಬಡವರಲ್ಲಿ ಬಹಳ ಬಡವರು, ಮಧ್ಯಮ ಬಡವರು, ಉತ್ತಮ ಬಡವರು ಅಂತ. ಅದ್ರಲ್ಲಿ ಪುಣ್ಯವನ್ನು ಗಳಿಸೋದ್ರಲ್ಲಿ ನಾವು 3ನೇದ್ದು ಬಡವರಲ್ಲಿ ಬಡವರಾಗಿರ್ತೇವೆ. ಅದರಿಂದ ಅಯ್ಯೋ ಹೆಚ್ಚಿಗೆ ಪುಣ್ಯ ಮಾಡ್ಬಿಟ್ರೆ ಅಂತ ನಾವೆಲ್ಲ ಯೋಚನೆ ಮಾಡೋದ್ ಬೇಕಾಗಿಲ್ಲ. ಯಾರು ಬಹಳ ಪುಣ್ಯಗಳನ್ನು ಮಾಡ್ತಾರಲ್ಲ, ದೇವತೆಗಳು, ಋಷಿಗಳು, ರಾಜ ಋಷಿಗಳು, ಅವರ ವಿಷಯದಲ್ಲಷ್ಟೇ ಈ ತರ ಆಗತ್ತೆ. ನಮಗೆ ಏನೋ ಪುಣ್ಯವನ್ನು ಗಳಿಸದೆ ಹೋದ್ರು ಕೂಡ ದರ್ಪ ಅಂದ್ರೂ ಬರ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ, ದರ್ಪ ಬಂದ್ಬಿಡತ್ತೆ. ಆದ್ರೆ ಪುಣ್ಯ ಮಾಡಿರೋದಿಲ್ಲ ಅಷ್ಟೇ. ಹೀಗೆ ಬೃಹಸ್ಪತ್ಯಾಚಾರ್ಯರು ತಮ್ಮ ಪತ್ನಿಯಾದ ತಾರೆ ಯಾರಿದ್ದರೋ ಆ ಬೃಹಸ್ಪತ್ಯಾಚಾರ್ಯರ ಪತ್ನಿಯಾದ ತಾರೆಯನ್ನ ಚಂದ್ರ ಬಲಾತ್ಕಾರವಾಗಿ ಅಪಹಾರ ಮಾಡ್ತಾ ಇದ್ದಾನೆ. ಈ ಅಧಿಕವಾದ ಪುಣ್ಯದ ಪ್ರಭಾವದಿಂದಾಗಿ, ದರ್ಪ ಬಂದಿದ್ರಿಂದ. ಬೃಹಸ್ಪತ್ಯಾಚಾರ್ಯರು ಬಂದು ಬೇಡಿಕೊಳ್ತಾ ಇದ್ದಾರೆ, ನನ್ನ ಪತ್ನಿಯನ್ನು ಕೊಡು ಅಂತ. ಅಹಂಕಾರದ ಮದದಿಂದ ಚಂದ್ರ ತಾರೆಯನ್ನು ಕೊಡೇ ಇಲ್ಲ. ಅವಳನ್ನು ಪಡೆದುಕೊಳ್ಬೇಕು ಎಂಬ ಉದ್ದೇಶದಿಂದ ದೇವತೆಗಳು, ಅಸುರರು ಇವರೆಲ್ಲ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ಬೃಹಸ್ಪತ್ಯಾಚಾರ್ಯರ ವಿರುದ್ಧವಾಗಿ ಚಂದ್ರ ನಿಂತಿದ್ದಾನಲ್ಲ, ಆ ಬೃಹಸ್ಪತ್ಯಾಚಾರ್ಯರ ಮೇಲಿನ ದ್ವೇಷದಿಂದಾಗಿ ಶುಕ್ರಾಚಾರ್ಯರು ತನ್ನ ಎಲ್ಲ ಅಸುರ ಗಣದವರನ್ನು ಸೇರಿಸಿಕೊಂಡು ಚಂದ್ರನ ಪರವಾಗಿ ನಿಂತಿದ್ದಾರೆ. ಈಗ ಚಂದ್ರನಿಗೆ ಸಪೋರ್ಟಿವ್ ಆಗಿ ನಿಂತಿದ್ದು ಯಾರು ಅಂತಂದ್ರೆ ಅಸುರರು. ಶುಕ್ರಾಚಾರ್ಯರು ಅವರಿಗೆ ಸಹಾಯಕರಾಗಿ ನಿಂತಿದ್ದಾರೆ. ಈಗ ರುದ್ರದೇವರು, ಇವರೇ ಮೊದಲಾದ ಇಂದ್ರಾದಿ ದೇವತೆಗಳೆಲ್ಲ ಬೃಹಸ್ಪತ್ಯಾಚಾರ್ಯರ ಪಕ್ಕದಲ್ಲಿ ಬಂದು ನಿಂತಿದ್ದಾರೆ. ಯಾಕೆ ಅಂತಂದ್ರೆ ರುದ್ರದೇವರಿಗೆ ಅಂಗಿರಸ ಋಷಿಗಳು ಕೆಲವೊಂದಿಷ್ಟು ಮಂತ್ರಗಳನ್ನ ಉಪದೇಶ ಮಾಡಿದ್ದಾರೆ ಅಂತ ಪುರಾಣಗಳಲ್ಲಿ ಕಥೆ ಬರುತ್ತೆ. ಆ ಅಂಗಿರಸ ಋಷಿಗಳ ಮಕ್ಕಳು ಬೃಹಸ್ಪತ್ಯಾಚಾರ್ಯರು. ಆಮೇಲೆ ಅವನಿಗೆ ಅನ್ಯಾಯವಾಗಿದೆ. ಈ ಕಾರಣದಿಂದಾಗಿ ತನ್ನ ಗುರುಗಳಾದಂತಹ ಅಂಗಿರಸದರ ಮಕ್ಕಳಾದಂತಹ ಬೃಹಸ್ಪತ್ಯಾಚಾರ್ಯರ ಸೈನ್ಯದ ಮುನ್ನಡೆಯನ್ನ ಈ ಶಿವ ವಹಿಸಿಕೊಳ್ತಾ ಇದ್ದಾನೆ. ರುದ್ರದೇವರ ಮೇಲಿನ ಸ್ನೇಹದಿಂದಾಗಿ ರುದ್ರದೇವರ ಭೂತಗಣದವರು ಅಂತ ಯಾರಿದ್ದಾರೋ ಎಲ್ಲರೂ ಕೂಡ
ಬರ್ತಾ ಇದ್ದಾರೆ. ದೇವತೆಗಳೆಲ್ಲ ಬೃಹಸ್ಪತಿ ಆಚಾರ್ಯರ ಪರವಾಗಿ ನಿಲ್ತಾ ಇದ್ದಾರೆ. ಹೀಗೆ ದೇವಗಣ ಯುಕ್ತವಾಗಿ ದೇವೇಂದ್ರ ತಮ್ಮ ಬೃಹಸ್ಪತಿ ಆಚಾರ್ಯರ ಜೊತೆಯಲ್ಲಿ ನಿಲ್ತಾ ಇದ್ದಾನೆ. ಮತ್ತೆ ಹೀಗೆ ಗುರುಪತ್ನಿಯಾದಂತಹ ತಾರೆಗೋಸ್ಕರವಾಗಿ ದೇವ ಮತ್ತು ಅಸುರರ ಮಧ್ಯದಲ್ಲಿ ಬಹಳ ಘೋರವಾದಂತಹ ಯುದ್ಧ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅಂಗಿರಸ ಋಷಿಗಳು ಬ್ರಹ್ಮದೇವರಲ್ಲಿ ಬೇಡಿಕೊಳ್ತಾ ಇದ್ದಾರೆ, ನೋಡಿ ನನ್ನ ಮಗನ ಪತ್ನಿಯನ್ನ ಈ ರೀತಿಯಾಗಿ ಅಪಹಾರ ಮಾಡಿಕೊಂಡಿದ್ದಾನೆ, ಅದಕ್ಕೋಸ್ಕರ ದೊಡ್ಡದಾದ ಯುದ್ಧ ನಡೀತಾ ಇದೆ ಅಂತಾದಾಗ ಬ್ರಹ್ಮದೇವರು ಬೈದು ಯುದ್ಧವನ್ನ ನಿಲ್ಲಿಸಿ ಚಂದ್ರನಲ್ಲಿ ಇದ್ದಂತಹ ಬೃಹಸ್ಪತ್ಯಾಚಾರ್ಯರ ಪತ್ನಿಯನ್ನ ಚಂದ್ರನಿಗೆ ವಾಪಸ್ಸು ಬೃಹಸ್ಪತ್ಯಾಚಾರ್ಯರಿಗೆ ವಾಪಸ್ಸು ಕೊಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವಳು ಗರ್ಭಿಣಿಯಾಗಿದ್ಲು. ಬೃಹಸ್ಪತ್ಯಾಚಾರ್ಯರಿಗೆ ಈ ವಿಷಯ ಗೊತ್ತಾದಾಗ ಬಹಳ ಸಿಟ್ಟು ಬಂತು ಬೃಹಸ್ಪತ್ಯಾಚಾರ್ಯರಿಗೆ. ಪರಪುರುಷರಿಂದ ಬಂದಂತಹ ಈ ಗರ್ಭವನ್ನ ನಿನ್ನ ಗರ್ಭದಿಂದಾಗಿ ಹೊರಗಡೆಯಲ್ಲಿ ಹಾಕೋ. ಒಂದು ವೇಳೆ ಈ ಗರ್ಭದಲ್ಲಿ ನಿನ್ನ ಶಿಶು ಇರ್ಲಿಲ್ಲ ಅಂತಾಗಿದ್ರೆ ಈ ಕ್ಷಣದಲ್ಲಿಯೇ ನನ್ನ ತಪಸ್ಸಿನಿಂದ ನಿನ್ನನ್ನು ಭಸ್ಮ ಮಾಡಿಬಿಡ್ತಾ ಇದ್ದೆ ಅಂತ ಹೇಳಿ, ನೀನು ಈ ಗರ್ಭಿಣಿ ಆಗಿರೋದ್ರಿಂದ ನಿನ್ನನ್ನು ಸುಟ್ಟು ಬಿಡ್ಲಿಕ್ಕೂ ನನ್ನ ಮನಸ್ಸಾಗ್ತಾ ಇಲ್ಲ, ಈ ಗರ್ಭವನ್ನ ಹೊರಗಡೆಯಲ್ಲಿ ಹಾಕು ಅಂತ ಹೇಳಿದಾಗ ತಾರೆ ಪ್ರಕಾಶಮಾನವಾಗಿ ಹೊಳೆಯುವಂತಹ ಒಬ್ಬ ಮಗನನ್ನು ಪಡೆದ್ಲು. ಈ ಸಂದರ್ಭದಲ್ಲಿ ಬೃಹಸ್ಪತ್ಯಾಚಾರ್ಯರು ಸೋಮ ಇವರಿಬ್ರು ಈ ಮಗನನ್ನ ತಮ್ಮ ಮಗ ಅಂತ ಮತ್ತೆ ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಜೋರಾಗಿ ವಿವಾದ ಮಾಡಿದರು. ಆ ಸಂದರ್ಭದಲ್ಲಿ ಋಷಿಗಳು ದೇವತೆಗಳು ಇವರೆಲ್ಲ ಬಂದು ತಾರೆಯನ್ನೇ ಕೇಳ್ತಾರೆ, ಈ ಮಗುವಿನ ತಂದೆ ಯಾರು ಅಂತ ಕೇಳ್ತಾರೆ. ಆವಾಗ ಅವಳಿಗೂ ಕೂಡ ನಾಚಿಕೆ ಆಯ್ತು, ಹೇಳಲಿಕ್ಕೆ ಮುಂದಾಗ್ಲಿಲ್ಲ ಅವಳು. ಆವಾಗ ಯಾವ ಮಗು ಹುಟ್ಟಿತ್ತೋ ಆವಾಗ ತನ್ನ ತಾಯಿಯನ್ನ ಲಜ್ಜೆಯಿಂದ ಕುಪಿತನಾಗಿ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ, ಲಜ್ಜೆ ಪಡ್ತಾ ಇದ್ದಾಳೆ ಅಂತ ಅವಳ ಮೇಲಿನ ಕೋಪದಿಂದಾಗಿ ಅವಳನ್ನ ಆಕ್ಷೇಪ ಮಾಡ್ತಾ ಇದ್ದಾನೆ. ಮಗುವೆ, ಯಾಕೆ ಮಾತಾಡ್ತಾ ಇಲ್ಲ ನೀನು? ನನ್ನ ತಂದೆ ಯಾರು ಅಂತ ಬೇಗ ಹೇಳು, ನೀನು ತಪ್ಪು ಮಾಡಿಬಿಟ್ಟಿದ್ದಿ. ಹುಟ್ಟಿದ ಶಿಶುವಿಗೆ ಅಷ್ಟು ಪ್ರಭಾವ ಇದೆ, ನಾನ್ ನಿನ್ನನ್ನು ಏನೋ ಮಾಡಬಾರದು ಅಂತಾದ್ರೆ ಯಾರು ನಿನ್ನ ಈ ಮಗುವಿಗೆ ತಂದೆ ಯಾರು ಅಂತ ಹೇಳಿಬಿಡು ಅಂತ ಈ ರೀತಿಯಾಗಿ ಹೇಳಿದಾಗ ಬ್ರಹ್ಮ ಅವಳನ್ನ ಸೂಕ್ಷ್ಮವಾಗಿ ಕರೆದು ಮಗನನ್ನ ಮೊದಲಿಗೆ ಬೈತಾರೆ ಬ್ರಹ್ಮದೇವರು. ನಿನ್ನ ಯೋಗ್ಯತೆಯನ್ನು ನೋಡು, ಯಾರ ಜೊತೆಯಲ್ಲಿ ಮಾತನಾಡ್ತಾ ಇದ್ದಿ ಅನ್ನೋದನ್ನ ಗಮನಿಸಿಕೋ. ಅವಳು ನಿನ್ನ ತಾಯಿಯ ಎದುರಿನಲ್ಲಿ ಈ ರೀತಿಯಾಗಿ ಮಾತನಾಡೋದು ತರವಲ್ಲ ಅಂತ ಹೇಳಿ ಅವಳನ್ನ ಕರೆದು ಸಮಾಧಾನ ಮಾಡಿ ರಹಸ್ಯವಾಗಿ ಅವಳ ಬಳಿಯಲ್ಲಿ ಕೇಳ್ತಾ ಇದ್ದಾನೆ. ಆದ್ಮೇಲೆ ಅವಳು ನಿಧಾನವಾಗಿ ಬ್ರಹ್ಮದೇವರ ಬಳಿಯಲ್ಲಿ ಚಂದ್ರನದ್ದು ಈ ಮಗು ಅಂತ ಈ ರೀತಿಯಾಗಿ ಹೇಳಿದ್ರು. ಆಮೇಲೆ ಚಂದ್ರನದ್ದು ಅಂತ ಯಾವಾಗ ಗೊತ್ತಾಯ್ತೋ ಆ ಕ್ಷಣದಲ್ಲಿಯೇ ಚಂದ್ರ ಆ ಮಗುವನ್ನು ಎತ್ತಿಕೊಂಡು ಆ ಮಗುವಿಗೆ ಬುಧ ಅನ್ನುವ ಹೆಸರನ್ನ ನಾಮಕರಣ ಮಾಡಿದ. ನಾವು ಬುಧ ಗ್ರಹ ಅಂತ ಏನ್ ಕರಿತೇವೋ ಆ ಬುಧ ಗ್ರಹಕ್ಕೆ ನಿಯಾಮಕನಾದಂತಹ ದೇವತೆ ಇದೇ ಬುಧ, ಚಂದ್ರನ ಮಗನಾದವನು. ಈ ಬುಧ ಅಂತ ಯಾರಿದ್ದಾನಲ್ಲ ಇವನಿಗೆ ಬುಧ ಅನ್ನುವ ಹೆಸರು ಸಾರ್ಥಕವಾದ ಹೆಸರು. ಸಂಸ್ಕೃತದಲ್ಲಿ ಬುಧ ಅನ್ನುವ ಶಬ್ದಕ್ಕೆ ಬುದ್ಧಿವಂತರು ಅಂತ ಅರ್ಥ. ಬುಧ ಅವಗಮನೆ ಅಂತ ಈ ಧಾತು ಇರ್ಲಿ. ಬುಧ ಜನರು ಅಂತ ಕನ್ನಡದಲ್ಲಿ ನಾವು ಶಬ್ದವನ್ನ ಕೇಳಿರ್ತೇವೆ. ಬುಧ ಜನರು ಅಂತಂದ್ರೆ ಜ್ಞಾನಿಗಳು ಅಂತ ಅರ್ಥ. ಈ ಬುಧನಿಂದ ಮುಂದೆ ಈ ಬುಧ ಇಳ ಎಂಬಂತಹ ದೇವಿಯನ್ನ ಮದುವೆ ಆಗ್ತಾನೆ. ಅವಳಿಗೆ ಪುರೂರವ ಅನ್ನುವ ಮಗ ಹುಡ್ತಾನೆ ಅಂತ ಈ ರೀತಿಯಾಗಿ ಹೇಳ್ತಾರೆ.
ಇದು ಮತ್ತೆ ಮುಂದೆ ಕಥೆಯನ್ನು ಹೇಳುತ್ತೇನೆ. ಮೊದಲಿಗೆ ಇಷ್ಟನ್ನ ಈ ಶ್ಲೋಕದ ಮುಖಾಂತರವಾಗಿ ನೋಡ್ತಾ ಬರೋಣ. 9ನೇ ಸ್ಕಂದದ 12ನೇ ಅಧ್ಯಾಯದ 3ನೇ ಶ್ಲೋಕ. ತಸ್ಯ ದೃಗ್ಭ್ಯೋ ಭವತ್ ಪುತ್ರಃ ಸೋಮೋಮೃತಮಯಃ ಕಿಲ ವಿಪ್ರೌಷಧ್ಯಂಬು ಗರ್ಭಾಣಾಂ ಬ್ರಹ್ಮಣ ಕಲ್ಪಿತಃ ಪತಿಃ. ಪರಮಾತ್ಮನ ನಾಭಿಕಮಲದಿಂದ ಬ್ರಹ್ಮದೇವರು ಹುಟ್ಟುತ್ತಾ ಇದ್ದಾರೆ. ಆ ಬ್ರಹ್ಮದೇವರ ಮಗ ಮಾನಸ ಪುತ್ರ ಅತ್ರಿ ಋಷಿಗಳು. ಆ ಅತ್ರಿ ಋಷಿಗಳು ಮತ್ತು ಅನಸೂಯೆ ಇವರಿಬ್ಬರ ಸಂತೋಷದಿಂದ, ಇವರಿಬ್ಬರ ತಪಸ್ಸಿನ ಪ್ರಭಾವದಿಂದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ಇವರ ಮಕ್ಕಳಾಗಿ ಹುಟ್ಟಿದರು. ಅದರಲ್ಲಿ ಬ್ರಹ್ಮನ ಅಂಶದಿಂದ ಆವಿಷ್ಟನಾಗಿ ಚಂದ್ರನೇ ಇವರ ಮಗನಾಗಿ ಹುಟ್ಟುತ್ತಾ ಇದ್ದಾನೆ. ಸೋಮ ಅಂತ ಅವನಿಗೆ ಹೆಸರು ಬಂದಿದೆ. ಬ್ರಹ್ಮದೇವರು ಆ ಸೋಮನನ್ನ ಎಲ್ಲ ಔಷಧಿ ಸಸ್ಯಗಳಿಗೆ ನಿಯಾಮಕನನ್ನಾಗಿ ಅವನನ್ನು ನಿಯಮನ ಮಾಡ್ತಾ ಇದ್ದಾರೆ. ಸೋಯಜದ್ರಾಜಸೂಯೇನ ವಿಜಿತ್ಯ ಭುವನತ್ರಯಂ ಪತ್ನೀಂ ದರ್ಪಾತ್ ತಾರಾಂ ನಾಮಾಹರದ್ಬಲಾತ್. ಈ ಸೋಮ ಅತ್ರಿ ಋಷಿಗಳ ಮಗ ಯಾರಿದ್ದಾನೋ ತನ್ನ ಪರಾಕ್ರಮದಿಂದಾಗಿ ಮೂರ್ಲೋಕಗಳನ್ನು ಗೆದ್ದು ರಾಜಸೂಯ ಯಾಗವನ್ನು ಮಾಡ್ತಾ ಇದ್ದಾನೆ. ಒಬ್ಬ ರಾಜನಾದವನು ರಾಜ ಅಂತ ಕರೆಸಿಕೊಳ್ಬೇಕು ಅಂದ್ರೆ ರಾಜಸೂಯೇನ ಯಜೇತ, ಬ್ರಾಹ್ಮಣೋ ವಾಜಪೇಯೇನ ಯಜೇತ. ಬ್ರಾಹ್ಮಣ ಅಂತ ಕರೆಸಿಕೊಳ್ಬೇಕು ಅಂದ್ರೆ ವಾಜಪೇಯ ಯಾಗವನ್ನು ಮಾಡಬೇಕು. ರಾಜ ಅಂತ ಕರೆಸಿಕೊಳ್ಬೇಕು ಅಂತಂದ್ರೆ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಇದ್ದಂತಹ ಸಂದರ್ಭ ಅದು. ರಾಜಸೂಯ ಯಾಗವನ್ನು ಮಾಡಿದ ಅಂತಂದ್ರೆ ಅವನಿಗೆ ಒಂದು ಬೆಲೆ. ಅದು ಈಗಿನ ಯುಗಕ್ಕೆ ಸಂಬಂಧಪಟ್ಟದ್ದಲ್ಲ, ಯುಗಾಂತರಕ್ಕಷ್ಟೇ. ಇರ್ಲಿ, ಇಂತಹ ರಾಜಸೂಯ ಯಾಗವನ್ನ ಚಂದ್ರ ಮಾಡ್ತಾ ಇದ್ದಾನೆ. ತುಂಬಾ ಶ್ರದ್ಧೆಯಿಂದ ಉತ್ತಮ ಮಟ್ಟದ ಯಾಗವನ್ನ ಚಂದ್ರ ಮಾಡಿದ ಕಾರಣದಿಂದಾಗಿ ಬಹಳ ಪುಣ್ಯ ಬಂತು. ಬಹಳ ಪುಣ್ಯ ಅಂತಂದ್ರೆ ತನ್ನ ಯೋಗ್ಯತೆಯನ್ನು ಮೀರಿದ ಪುಣ್ಯ ಬಂತು. ತಲೆಗೆ ದರ್ಪ ಮತ್ತೇರುವಷ್ಟು, ಅಹಂಕಾರದ ಮದ ತಲೆಗೇರುವಷ್ಟು ಅಧಿಕ ಪುಣ್ಯವನ್ನು ಅವನು ಸಂಪಾದಿಸಿ ಬಿಟ್ಟ. ಅದರಿಂದ ಆ ಅಹಂಕಾರದ ಮದದಲ್ಲಿದ್ದಂತಹ ಸಂದರ್ಭದಲ್ಲಿ ಬೃಹಸ್ಪತ್ಯಾಚಾರ್ಯರ ಪತ್ನಿಯಾದಂತಹ ತಾರೆಯನ್ನ ಬಲಾತ್ಕಾರವಾಗಿ ಅಪಹಾರ ಮಾಡ್ತಾ ಇದ್ದಾನೆ. ನಾವು ಪಂಚಪತಿವ್ರತೆಯರ ಹೆಸರನ್ನು ಹೇಳುವಾಗ ಅಹಲ್ಯ, ದ್ರೌಪದಿ, ತಾರಾ, ಸೀತಾ, ಮಂಡೋದರಿ ತಥಾ ಪಂಚಕಂನ ಸ್ಮರೆ ನಿತ್ಯಂ ಮಹಾಪಾತಕ ನಾಶನಂ ಅಂತ ಶ್ಲೋಕವನ್ನ ಕೇಳಿರ್ತೇವೆ. ಪಂಚಕಂ ನಾನು ಆಗ್ಬಹುದು, ಪಂಚಕನ್ಯಾ ಅಂತನೂ ಆಗ್ಬಹುದು, ಹೇಗೂ ಆಗ್ಬಹುದು. ಅಲ್ಲಿ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಅಂತ ಹೇಳ್ಬೇಕಾದ್ರೆ ಅಲ್ಲಿ ತಾರಾ ಅಂತ ತೆಗೆದುಕೊಂಡಿದ್ದಾರಲ್ಲ, ಆ ತಾರಾ ಅಂತಂದ್ರೆ ಈ ತಾರೆ ಅಲ್ಲ. ಇವಳನ್ನ ಪತಿವ್ರತೆ ಅಂತ ಆ 5 ಗಣದಲ್ಲಿ ಸೇರಿಸಿಲ್ಲ. ಅಲ್ಲಿರುವ ತಾರೆ ಯಾರು ಅಂತಂದು ಹೇಳಿದ್ರೆ ಸುಗ್ರೀವನ ಪತ್ನಿಯಾದ ಆ ವಾಲಿಯ ಪತ್ನಿಯಾದಂತಹ ತಾರೆ. ಸುಗ್ರೀವ, ವಾಲಿ ಅಂತ ನಾವು ಆ ಸಂದರ್ಭದಲ್ಲಿ ಯಾವ ತಾರೆಯನ್ನು ನಾವು ಪರಿಗ್ರಹ ಮಾಡಿದ್ದೇವೋ ಆ ತಾರೆಯ ಬಗ್ಗೆ ಅಲ್ಲಿ ಹೇಳಿರೋದು. ಇಲ್ಲಿ ಹೇಳಿರುವ ತಾರೆ ಇದ್ದಾಳಲ್ಲ, ಅವಳನ್ನ ಆ ಸಂದರ್ಭದಲ್ಲಿ ಗ್ರಹಣೆ ಮಾಡಿಲ್ಲ. ಯಾಕೆ ಅಂತಂದ್ರೆ ಇವಳು ಇಲ್ಲಿ ಇಷ್ಟಪಟ್ಟು ಚಂದ್ರನ ಬಳಿಯಲ್ಲಿ ಹೋದ ಕಾರಣದಿಂದಾಗಿ ಇವಳದ್ದೂ ದೋಷಗಳಿದೆ. ಆ ಕಾರಣದಿಂದ ಇಲ್ಲಿ ತನ್ನ ಪಾತಿವ್ರತ್ಯವನ್ನ ಅವಳು ಕಳೆದುಕೊಂಡಿದ್ದಾಳೆ ಅನ್ನುವ ಅಭಿಪ್ರಾಯದಿಂದಾಗಿ ಇವಳ ಸಂಗ್ರಹ ಅಲ್ಲಿ ಅಲ್ಲ. ಅಲ್ಲಿರುವ ತಾರೆ ತ್ರೇತಾಯುಗದಲ್ಲಿ ಬರುವಂತಹ ತಾರೆಯ ಕಥೆ ಅದು. ಹೀಗೆ ರಾಜಸೂಯ ಯಾಗವನ್ನ ಮಾಡಿ ಅಧಿಕವಾದಂತಹ ಪುಣ್ಯದ ಬಲದಿಂದಾಗಿ ದರ್ಪವನ್ನ ತಲೆಗೇರಿಸಿಕೊಂಡು ಅದರ ಪ್ರಭಾವದಿಂದಾಗಿ ಬೃಹಸ್ಪತ್ಯಾಚಾರ್ಯರ ಪತ್ನಿಯಾದ ತಾರೆಯನ್ನ ಬಲಾತ್ಕಾರವಾಗಿ ಅಪಹಾರ ಮಾಡ್ತಾ ಇದ್ದಾನೆ. ಬೃಹಸ್ಪತ್ಯಾಚಾರ್ಯರು ಬಹಳ ಬಾರಿ ಬೇಡ್ತಾ ಇದ್ದಾರೆ, ಆದರೂ ಸೋಮ ತಾರೆಯನ್ನು ಬಿಟ್ಕೊಡ್ಲಿಲ್ಲ. ಅದಕ್ಕೋಸ್ಕರವಾಗಿ ಬೃಹಸ್ಪತ್ಯಾಚಾರ್ಯರು ದೊಡ್ಡ ಯುದ್ಧವನ್ನೇ ಮಾಡಿ ತನ್ನ ಪತ್ನಿಯನ್ನು ಪಡಿಬೇಕು ಅಂತ ಸಿದ್ಧರಾಗ್ತಾ ಇದ್ದಾರೆ. ಯದಾಸ ದೇವ ಗುರುಣ ಯಾಚಿತೋ ಭೀಕ್ಷ್ಣಶೋ ಮದಾತ್ ನಾತ್ಯಜತ್ ತತ್ಕೃತೆ ಜಜ್ಞೆ ಸುರದಾನವ ವಿಗ್ರಹ. ದೇವತೆಗಳ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು ಎಷ್ಟು ಬೇಡಿದರೂ ತನ್ನ ಐಶ್ವರ್ಯದ ಮದದಿಂದಾಗಿ, ಪುಣ್ಯದ ಮದದಿಂದಾಗಿ ಅವರನ್ನ ತಿರಸ್ಕಾರ ಮಾಡಿದ. ಎಷ್ಟು ಬಾರಿ ಕೇಳಿದ್ರು ಆ ಮದದಿಂದಾಗಿ ಬಿಟ್ಟುಕೊಡ್ಲಿಕ್ಕೆ ಮನಸ್ಸೇ ಮಾಡ್ಲಿಲ್ಲ.
ಅದರಿಂದ ಆ ತಾರೆಯನ್ನ ಪಡೆಯುವ ಉದ್ದೇಶದಿಂದ ದೇವತೆಗಳು ದಾನವರ ಮಧ್ಯದಲ್ಲಿ ದೊಡ್ಡ ಸಂಗ್ರಾಮವೇ, ಯುದ್ಧವೇ ಏರ್ಪಟ್ಟಿತು. ಅದರಲ್ಲಿ ಬೃಹಸ್ಪತ್ಯಾಚಾರ್ಯರು ತಮ್ಮ ಪತ್ನಿಯನ್ನು ಪಡಿಬೇಕು ಅಂತ ಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ ಶುಕ್ರಾಚಾರ್ಯರ ದ್ವೇಷ ಇದ್ದದ್ದರಿಂದ ಶುಕ್ರಾಚಾರ್ಯರು ತಮ್ಮ ಎಲ್ಲ ಶಿಷ್ಯಂದರು ಸಪರಿವಾರರಾಗಿ ಚಂದ್ರನ ಪಕ್ಷವನ್ನ ವಹಿಸ್ತಾ ಇದ್ದಾರೆ. ಬೃಹಸ್ಪತ್ಯಾಚಾರ್ಯರ ತಂದೆ ಅಂಗಿರಸ ಋಷಿಗಳು ಆಗಿದ್ದಾರೆ. ಆ ಅಂಗಿರಸ ಋಷಿಗಳು ತಮ್ಮ ಗುರುಗಳು ಅನ್ನುವ ಕಾರಣದಿಂದಾಗಿ ರುದ್ರದೇವರು ಬೃಹಸ್ಪತ್ಯಾಚಾರ್ಯರ ಪಕ್ಷವನ್ನು ವಹಿಸಿದ್ದಾರೆ. ಅವರ ಜೊತೆಯಲ್ಲಿ ಅವರ ಭೂತ ಪ್ರೇತ ಪಿಶಾಚಾದಿ ಗಣಗಳೆಲ್ಲವೂ ಕೂಡ ಯುದ್ಧಕ್ಕೆ ಸಹಾಯವಾಗಿ ನಿಂತಿವೆ. ಇಂದ್ರನು ಕೂಡ ತನ್ನ ಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಪಕ್ಷದ ಮುನ್ನಡೆಗಾಗಿ ತಾನೂ ನಿಂತಿದ್ದಾನೆ. ಶುಕ್ರೋ ಬೃಹಸ್ಪತಿರ್ದ್ವೇಷಾತ್ ಅಗ್ರಹೀತ್ಸಾಸುರೋಡುಪಂ ಹರೋ ಗುರು ಸುತ ಸ್ನೇಹಾತ್ ಸರ್ವಭೂತಗಣಾವೃತಃ. ಶುಕ್ರಾಚಾರ್ಯರು ಬೃಹಸ್ಪತಿಯ ಮೇಲಿರುವ ದ್ವೇಷದಿಂದಾಗಿ ಸುರೋಡುಪಂ ದೇವತೆಗಳ ನಕ್ಷತ್ರವಾದಂತಹ ಚಂದ್ರನ ಪಕ್ಷವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಶುಕ್ರಾಚಾರ್ಯರು. ಹರೋ ಗುರು ಸುತ ಸ್ನೇಹಾತ್ ಸರ್ವಭೂತಗಣಾವೃತಃ. ತನ್ನ ಗುರುಗಳಾದಂತಹ ಅಂಗಿರಸ ಋಷಿಗಳ ಮಗ ಅಂತ ತಿಳಿದುಕೊಂಡು ಬೃಹಸ್ಪತ್ಯಾಚಾರ್ಯರ ಪಕ್ಷವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ರುದ್ರದೇವರು. ಅವರ ಮೇಲಿನ ಪ್ರೀತಿಯಿಂದ ಅವರ ಭೂತಗಣಗಳೆಲ್ಲವೂ ಕೂಡ ಇವರ ಪಕ್ಷದಲ್ಲಿ ನಿಂತಿವೆ. ಸರ್ವದೇವ ಗಣೋಪೇತೋ ಮಹೇಂದ್ರೋ ಗುರುಮನ್ವಯಾತ್ ಸುರಾಸುರ ವಿನಾಶೋ ಭೂತ್ ಸಮರಸ್ತಾರ ಕಾಮಯಃ. ತಾರೆಗೋಸ್ಕರವಾಗಿ ದೇವಗಣಯುಕ್ತವಾಗಿ ಇಂದ್ರನೇ ಮೊದಲಾದಂತಹ ಎಲ್ಲ ದೇವತಾ ಗಣಗಳು ಅಸುರ ಗುಣಗಳ ಮಧ್ಯದಲ್ಲಿ ಘೋರವಾದಂತಹ ವಿನಾಶಕರವಾದಂತಹ ಯುದ್ಧ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಬೃಹಸ್ಪತ್ಯಾಚಾರ್ಯರ ತಂದೆಯಾದಂತಹ ಅಂಗಿರಸ ಋಷಿಗಳು ಬ್ರಹ್ಮದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಈ ರೀತಿಯಾಗಿ ತಾರೆಯನ್ನ ಬಲಾತ್ಕಾರವಾಗಿ ಚಂದ್ರ ಅಪಹಾರ ಮಾಡಿದ್ದಾನೆ, ಅವನಿಂದ ಈ ದೇವಾಸುರ ಸಂಗ್ರಾಮವಾಗ್ತಾ ಇದೆ, ದೊಡ್ಡದಾದ ಪ್ರಾಣಹಾನಿ ಆಗ್ತಾ ಇದೆ ಅಂತ ತಿಳಿಸಿದಾಗ ಬ್ರಹ್ಮದೇವರು ಬಂದು ಚಂದ್ರನನ್ನ ಬೈದು ಚಂದ್ರನ ಬಳಿಯಿಂದ ಅಪಹೃತಳಾದಂತಹ ತಾರೆಯನ್ನ ವಾಪಸ್ಸು ಬೃಹಸ್ಪತ್ಯಾಚಾರ್ಯರಿಗೆ ಕೊಡಿಸ್ತಾ ಇದ್ದಾರೆ. ಬೃಹಸ್ಪತ್ಯಾಚಾರ್ಯರಿಗೆ ಆಗ ಇವಳು ಗರ್ಭಿಣಿ ಅಂತ ಗೊತ್ತಾಗ್ತಾ ಇದೆ. ನಿವೇದಿತೋ ಜೋಂಗಿರಸ ಸೋಮಂ ನಿರ್ಭರ್ತ್ಸ್ಯ ವಿಶ್ವಕೃತ್ ತಾರಾಂ ಸ್ವಭರ್ತ್ರೆ ಪ್ರಾಯಚ್ಛತ್ ಅಂತರ್ವರ್ತ್ನೀಂ ಬೃಹಸ್ಪತಿ. ಬೃಹಸ್ಪತ್ಯಾಚಾರ್ಯ ಇವಳು ಅಂತರ್ವರ್ತ್ನಿ, ಗರ್ಭದಲ್ಲಿ ಶಿಶುವನ್ನು ಪಡೆದವಳು ಅಂತ ತಿಳಿತಾ ಇದ್ದ. ಬೇರೆ ಯಾರೋ ಒಬ್ಬ ವ್ಯಕ್ತಿಯಿಂದ ಗರ್ಭವನ್ನ ಧರಿಸಿ ಅದನ್ನೇ ಗರ್ಭದಲ್ಲಿ ಇಟ್ಟುಕೊಂಡು ಇದ್ದೀಯಲ್ಲ, ಆ ಗರ್ಭವನ್ನ ತ್ಯಾಗ ಮಾಡು. ನಿನ್ನನ್ನ ಶಿಕ್ಷಿಸಬೇಕು ಅಂತಾದ್ರೂ ಶಿಕ್ಷಿಸುವ ಹಾಗಿಲ್ಲ, ನಿನ್ನನ್ನ ಸುಟ್ಟು ಭಸ್ಮ ಮಾಡಿಬಿಡ್ಬೇಕು ಅಂತ ಅಂದುಕೊಂಡ್ರೆ ಗರ್ಭದಲ್ಲಿ ಶಿಶು ಇದೆ, ಹಾಗಾಗಿ ನಿನ್ನನ್ನು ಸುಟ್ಟು ಹಾಕುವ ಹಾಗೆಯೂ ಇಲ್ಲ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ. ಹೇಳಿದಾಗ ಆವಾಗ ಅವಳು ತನ್ನ ಮಗನನ್ನ ಗರ್ಭದಿಂದ ಹೊರಗಡೆ ಹಾಕ್ತಾ ಇದ್ದಾಳೆ. ಬುಧ ಅದರ ಮುಖಾಂತರವಾಗಿ ಬರ್ತಾ ಇದ್ದಾನೆ. ಇನ್ನು ಬುಧ ಅಂತ ಅವನಿಗೆ ನಾಮಕರಣ ಆಗಿಲ್ಲ. ಬಂಗಾರದ ಹಾಗೆ ಕಾಂತಿ ಉಳ್ಳಂತಹ ಒಬ್ಬ ಶಿಶುವನ್ನ ಪ್ರಸವಿಸ್ತಾ ಇದ್ದಾಳೆ. ಬೃಹಸ್ಪತ್ಯಾಚಾರ್ಯರು ಸೋಮ ಇವರಿಬ್ಬರು ಕೂಡ ತನ್ನ ಮಗನೇ ಇದು ಅಂತ ಮಾತನಾಡ್ತಾ ಇದ್ದಾಗ ಅವರಿಬ್ಬರು ತಾರೆಯನ್ನು ಕೇಳಿದಾಗ ಯಾರ ತಂದೆ, ಈ ಮಗುವಿನ ತಂದೆ ಯಾರು ಅಂತ ಹೇಳಲಿಕ್ಕೆ ನಾಚಿದ್ರಳು ಅವಳು. ಗರ್ಭಂ ತ್ಯಜಾಶು ದುಷ್ಪ್ರಜ್ಞೆ ಮತ್ಕ್ಷೇತ್ರಾದಾಹಿತಂ ಪರೈಹಿ ನಾಹಂ ತ್ವಾಂ ಭಸ್ಮಸಾತ್ ಕುರ್ಯಾಂ ಸ್ತ್ರಿಯಂ ಸಾಂತಾನಿಕೆ ಸತಿ ತತ್ಯಾಜ ವ್ರೀಡಿತಾ ತಾರಾ ಕುಮಾರಂ ಕನಕಪ್ರಭಂ ಸ್ಪೃಹಾಂ ಆಂಗಿರಸಶ್ಚಕ್ರೆ ಕುಮಾರೇ ಸೋಮಯೇವಚ. ಚಂದ್ರ ಮತ್ತು ಬೃಹಸ್ಪತ್ಯಾಚಾರ್ಯ ಇವರಿಬ್ಬರು ಆ ಮಗುವಿನಲ್ಲಿ ತನ್ನ ಆಸೆಯನ್ನ ಮಾಡ್ತಾ ಇದ್ದಾರೆ. ಮಮಾಯಂ ನ ತವೇತ್ಯುಚ್ಚೈಹಿ ತಸ್ಮಿನ್ ವಿವದಮಾನಯೋ. ಇದು ನಂದು, ಇದು ನಂದು, ನಂದು ಅಂತ ಅವರಿಬ್ಬರಲ್ಲೂ ಕೂಡ ವಿವಾದವಾಗ್ತಾ ಇದೆ.
ಪಪ್ರಚ್ಛುಃ ಋಷಯೋ ದೇವಾಃ ನಾವೋಚದ್ವಿರೀಡಿತಾ ತುಸಾ ಕುಮಾರೋ ಮಾತರಂ ಪ್ರಾಹ ಕುಪಿತೋ ಲೀಕ ಲಜ್ಜಯಾ. ಅವಳು ನಾಚಿ ಇದು ಯಾರ ಮಗು ಅಂತ ಎಲ್ಲರ ಮುಂದೆ ಹೇಳ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಅವಳಿಗೆ ಒಂಥರ ಸಂಕೋಚ ಆಯ್ತು. ಆ ಶಿಶುವಿಗೂ ಕೂಡ ತಾಯಿಯ ಮೇಲೆ ಸ್ವಲ್ಪ ಸಿಟ್ಟು ಬಂತು. ನಾನು ಯಾರ ಮಗ ಅಂತ ಅನ್ನೋದನ್ನ ಹೇಳು ಅಂತ ಜೋರಾಗಿ ಅವನು ಭರ್ಸನೆ ಮಾಡ್ತಾ ಇದ್ದಾನೆ, ಬೈತಾ ಇದ್ದಾನೆ. ಇಲ್ಲ ನಾನೇ ನಿನ್ನನ್ನು ಸುಟ್ಟು ಬಿಡ್ತೇನೆ ಅಂತ ಆ ಮಗು ಹೇಳ್ತಾ ಇದೆ. ಅವಾಗ ಬ್ರಹ್ಮದೇವರು ಬಂದು ಆ ಶಿಶುವಿಗೆ ಗದರಿ ಅವಳನ್ನು ಏಕಾಂತದಲ್ಲಿ ಕರೆದುಕೊಂಡು ಈ ಮಗುವಿನ ತಂದೆ ಯಾರು ಅಂತ ಕೇಳಿದಾಗ ಅವಳು ಸೋಮನೆ ಈ ಮಗುವಿನ ತಂದೆ ಅಂತ ಹೇಳ್ತಾ ಇದ್ದಾಳೆ. ಕಿಂ ನ ವೋಚಸ್ಯ ಸದ್ವೃತ್ತೆ ಪಿತರಂ ಮೇ ವದಾಶು ವೈ ನ ತ್ವಾಂ ತು ಭಸ್ಮಸಾತ್ ಕುರ್ಯಾಂ ಆತ್ಮಾವದ್ಯ ವಿನಿಗೂಹಿನೀಂ. ನಿನ್ನ ತಪ್ಪನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರ ಅಂತ ನನ್ನ ತಂದೆ ಯಾರು ಅಂತ ನನಗೆ ತಿಳಿಸಿಕೊಡ್ತಾ ಇಲ್ಲ. ನಿನ್ನನ್ನ ನನ್ನ ತಪಸ್ಸಿನ ಪ್ರಭಾವದಿಂದ ಸುಟ್ಟು ಹಾಕಿಬಿಡ್ತೇನೆ ಅಂತ ಹೇಳಿ ಅವನು ಹೇಳುವ ಸಂದರ್ಭದಲ್ಲಿ ಬ್ರಹ್ಮಾತು ತಂವಿ ನಿರ್ಭರ್ಸ್ಯ ಕ್ಷೇಪ್ತಾರಂ ಮಾತುರಂತಿಕೆ ತಾಮಾಹೂಯ ಸಮಪ್ರಾಚೀತ್ ರಹ ಏವತು ಸಂತ್ವಯ. ಬ್ರಹ್ಮದೇವರು ಸಮಾಧಾನವಾಗಿ ಮಗುವನ್ನು ಕರೆದು ಆ ಮಗುವನ್ನ ಚೆನ್ನಾಗಿ ಬೈದು ಅವಳನ್ನು ನಿಧಾನವಾಗಿ ಕರೆದು ಸಮಾಧಾನ ಮಾಡಿಸಿ ರಹಸ್ಯವಾಗಿ ಆಳುವ ಬಳಿಯಲ್ಲಿ ಕೇಳ್ತಾ ಇದ್ದಾರೆ ಯಾರ ಮಗು ಇದು ಅಂತ. ಸೋಮಸ್ಯೇತ್ಯಾಹ ಶನಕೈಃ ಸೋಮಸ್ತಂ ತಾವದಗ್ರಹೀತ್ ತಸ್ಯಾತ್ಮ ಯೋನಿರಕೃತ ಬುಧ ಇತ್ಯಭಿಧಾಂ ನೃಪ. ಅವಳು ನಿಧಾನವಾಗಿ ಇದು ಸೋಮನ ಮಗು ಅಂತ ಹೇಳಿದಳು. ತಕ್ಷಣದಲ್ಲಿ ಆ ಮಗುವನ್ನ ಎತ್ತಿಕೊಂಡಂತಹ ಸೋಮ ಆ ಕ್ಷಣದಲ್ಲಿಯೇ ಬುಧ ಅಂತ ನಾಮಕರಣ ಮಾಡಿದ. ತಸ್ಯಾತ್ಮ ಯೋನಿರಕೃತ ಬುಧ ಇತ್ಯಭಿಧಾಂ ನೃಪ. ಈ ಹೆಸರು ಕೆಲವೊಂದಿಷ್ಟು ಜನಕ್ಕೆ ಇಟ್ಟಿದ್ದು ಸಾರ್ಥಕವಾಗ್ಬೇಕು ಅಂತಿಲ್ಲ. ಇಟ್ಟಿದ್ದ ಹೆಸರೇ ಏನೋ ಒಂದಿರತ್ತೆ, ಆ ಮಗುವಿನ ಸ್ವಭಾವವೇ ಏನೋ ಒಂದಿರತ್ತೆ. ಆ ತರ ಅಲ್ಲ, ಸಾರ್ಥಕವಾದ ಹೆಸರದು. ಬುದ್ಧ್ಯಾ ಗಂಭೀರಯ ಏಣ ಪುತ್ರೇಣ ಪೋಡುರಣ್ಮುದಂ. ಗಂಭೀರವಾದ ಬುದ್ಧಿ ಆ ಶಿಶುವಿಗಿತ್ತು, ಆಳವಾದ ಪರಿಜ್ಞಾನ. ಯಾರಿಗೆ ಪರಿಪೂರ್ಣವಾದಂತಹ ಜ್ಞಾನ ಇರುತ್ತೋ ಆ ಮಗುವನ್ನ ಬುಧ ಅಂತ ಕರೀತಾರೆ. ಬುಧ ಜ್ಞಾನಿ ಅಂತ ಅರ್ಥ. ಆಳವಾದಂತಹ ಪರಿಜ್ಞಾನ ಅವನಿಗಿತ್ತು. ಆ ಕಾರಣದಿಂದಾಗಿ ಅವನಿಗೆ ಬುಧ ಅನ್ನುವ ಹೆಸರು ಬಂದಿದೆ. ಪುತ್ರ ಸುಖವನ್ನ ಅನುಭವಿಸಿದ ಚಂದ್ರ. ಹೀಗೆ ಬುಧ ಹುಟ್ಟಿದಂತಹ ಕಥೆ ಆಯ್ತು. ಈ ಬುಧನಿಗೆ ಇಳ ಎಂಬ ಹೆಸರಿನ ಕನ್ಯೆಯ ಜೊತೆಯಲ್ಲಿ ವಿವಾಹವಾಗತ್ತೆ. ಅವರಿಬ್ಬರಿಂದ ಜನಿಸಿದಂತಹ ವ್ಯಕ್ತಿಯೇ ಪುರೂರವ ಅಂತ. ಈಗ ಮುಂದೆ ಹೇಳುವಂತಹದ್ದು ಈ ಪುರೂರವನ ಕಥೆಯನ್ನೇ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಈ ಪುರೂರವ ಹೇಗೆ ಹುಟ್ಟಿದ ಅಂತ ಇಲ್ಲಿವರೆಗೆ ನಿರೂಪಣೆ ಮಾಡಿದ್ದು. ಪರಮಾತ್ಮನಿಂದ ಬ್ರಹ್ಮದೇವರು ಹುಡ್ತಾ ಇದ್ದಾರೆ. ಬ್ರಹ್ಮದೇವರಿಂದಾಗಿ ಅತ್ರಿ ಋಷಿಗಳು, ಅತ್ರಿ ಋಷಿಗಳ ಮಗನಾಗಿ ಚಂದ್ರ ಹುಡ್ತಾ ಇದ್ದಾರೆ. ಆ ಚಂದ್ರನಿಗೆ ತಾರೆಯ ಮುಖಾಂತರವಾಗಿ ಜನಿಸಿದಂತಹ ಮಗುವೇ ಪುರೂರವ. ಆ ಪುರೂರವ ಬಹಳ ಅದ್ಭುತವಾದಂತಹ ಪರಾಕ್ರಮವುಳ್ಳವನು. ಒಳ್ಳೆ ರೂಪ ಇದೆ, ಗುಣಗಳಿವೆ, ಔದಾರ್ಯವೇ ಮೊದಲಾದಂತಹ ಎಲ್ಲ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾದಂತಹ ಸದ್ಗುಣಗಳು ಅಂತ ಯಾವ್ದಿವೆ ಅವು ಎಲ್ಲದರ ಮೂರ್ತಿವೆತ್ತಾದ ರೂಪ ಪುರೂರವ ಅಂತ ಜನರೆಲ್ಲ ಕೇಳಿ, ಜನರೆಲ್ಲ ಹೇಳೋದನ್ನ ಕೇಳಿ ಅದ್ಭುತವಾದ ವ್ಯಕ್ತಿತ್ವ ಇವನದ್ದಿದೆ ಅಂತ ಅಂದುಕೊಂಡು ದೇವಲೋಕದಲ್ಲಿದ್ದಂತಹ ಊರ್ವಶಿ ಕೇಳಿಸ್ಕೊಳ್ತಾ ಇದ್ದಾಳೆ. ಎಂತ ಈ ಅದ್ಭುತವಾದಂತಹ ಇವನ ವ್ಯಕ್ತಿತ್ವ ಇದೆ ಅಂತ ಅವಳು ಕೇಳಿಸ್ಕೊಳ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ಊರ್ವಶಿಗೂ ಒಂದು ಶಾಪ ಇತ್ತು. ಏನು ಅಂತಂದ್ರೆ ಭೂಲೋಕದಲ್ಲಿ ಕೆಲವೊಂದಿಷ್ಟು ಕಾಲ ವಾಸ ಮಾಡುವಂತ. ಈ ಊರ್ವಶಿ ಯಾರು? ಊರ್ವಶಿ ಯಾರು ಅಂತಂದ್ರೆ ದೇವಲೋಕದ ಅಪ್ಸರೆಯರು. ಅಪ್ಸರೆಯರು ಅವರ ಜೀವನ ಹೇಗಿರುತ್ತೆ ಅಂತಂದ್ರೆ
ದೇವಲೋಕದಲ್ಲಿ ಯಾವುದೇ ಒಬ್ಬ ದೇವತೆಯ ಜೊತೆಯಲ್ಲೂ ಕೂಡ ಅವರು ಪತ್ನಿಯರಾಗಿ ಇರಬಹುದು. ಆದರೆ ಒಂದು ನಿಯಮ ಇರುತ್ತೆ, ಯಾರ ಬಳಿಯಲ್ಲಿ ಅವರು ಪತ್ನಿಯರಾಗಿ ಇರ್ತಾರೋ ಅವರ ಜೊತೆಯಲ್ಲಿ 1 ವರ್ಷಗಳ ಕಾಲ ಸಂಸಾರವನ್ನು ಮಾಡಬೇಕು. ಅಥವಾ ಅವರಿಬ್ಬರ ಮಧ್ಯದಲ್ಲಿ ಎಷ್ಟು ಕಾಲ ಒಪ್ಪಂದ ಇರುತ್ತೋ ಅಲ್ಲಿವರೆಗೂ ಅವರಿಬ್ಬರು ಪತಿಪತ್ನಿಯರಾಗಿ ಇರಬೇಕು. ಆ ಸಂದರ್ಭದಲ್ಲಿ ಮತ್ತೊಬ್ಬರ ಜೊತೆಯಲ್ಲಿ ಇವರು ಹೋಗಬಾರ್ದು, ಬಯಸಲೂಬಾರದು. ಆ ಕಾಲದವರೆಗೂ ಇವಳು ಅವರ ಪತ್ನಿಯಾಗಿ ಇರ್ತಾಳೆ. ಅದೆಲ್ಲ ಮುಗೀತು ಅಂತಂದ್ರೆ ಮತ್ತೆ ಅವಳಿಗೆ ವಾಪಸ್ ಕನ್ಯಾತ್ವ ಬರುತ್ತೆ, ಅವಳು ಕನ್ಯೆಯೇ ಆಗಿ ಬಿಡ್ತಾಳೆ. ಮತ್ತೆ ಅವಳು ಹದಿಹರೆಯದ ತರುಣಿಯಂತೆ ಮತ್ತಾರಾದ್ರೂ ತನಗೆ ಯೋಗ್ಯನಾದಂತಹ ಪುರುಷನನ್ನು ನೋಡಿ ಮತ್ತೆ ವಿವಾಹವಾಗಬಹುದು. ಉದಾಹರಣೆಗೆ ಅವಳು ಮೃತಳಾಗಿ ಮತ್ತೆ ಹುಟ್ಟಿ ಬಂದ ಹಾಗೆ ಆ ಥರದ ಪರಿಶುದ್ಧತೆ ಅವಳಿಗೆ ಬರ್ತಾ ಇರುತ್ತೆ. ಇಂತಹ ವ್ಯಕ್ತಿತ್ವ ಇರುವಂತಹದ್ದು ಊರ್ವಶಿ, ಮೇನಕೆ, ರಂಭೆ ಇವರೆಲ್ಲರಿಗೂ ಕೂಡ. ಇಂತಹ ಊರ್ವಶಿ ಮಿತ್ರ ಅನ್ನುವ ಹೆಸರಿನ ದೇವತೆಗಳ ಜೊತೆಯಲ್ಲಿದ್ದಂತಹ ಸಂದರ್ಭದಲ್ಲಿಯೇ ವರುಣನನ್ನ ಮದುವೆ ಆಗಬೇಕು ಅಂತ ಬಯಸಿದ್ಲು, ಯೋಚನೆ ಮಾಡಿದ್ಲು ಅಷ್ಟೆ. ನಮ್ಮ ಮನಸ್ಸಿನಲ್ಲೇ ಏನಾಗತ್ತೆ ಅಂತ ದೇವತೆಗಳಿಗೆ ಗೊತ್ತಿದ್ದಾಗ ತಮ್ಮ ಪತ್ನಿಯ ಮನಸ್ಸಿನಲ್ಲಿ ಏನಾಗತ್ತೆ ಅಂತ ಗೊತ್ತಿಲ್ಲದೆ ಇರುವಂತಹ ಹೆಡ್ಡರ್ ಏನೋ ಅಲ್ಲ ದೇವತೆಗಳು. ಆ ಮಿತ್ರಾದೇವಿಗೆ ಮಿತ್ರ ಎಂಬಂತಹ ಹೆಸರಿನ ದೇವತೆಗೆ ಇದೆಲ್ಲ ಗೊತ್ತಾಯ್ತು. ಗೊತ್ತಾದಾಗ ಕೆಲ ಕಾಲ ಭೂಲೋಕದಲ್ಲಿ ಹೋಗಿ ವಾಸ ಮಾಡು ಅಂತ ಇವಳಿಗೆ ಶಾಪವನ್ನು ಕೊಟ್ರು. ಇವಳೀಗ ಭೂಮಿಯಲ್ಲಿ ಬಂದು ವಾಸ ಆಗ್ಬೇಕು. ಭೂಮಿಯಲ್ಲಿ ಬಂದು ಯೋಗ್ಯನಾದಂತಹ ವರನನ್ನ ಮದುವೆ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಭೂಮಿಯಲ್ಲಿ ಇರೋದು ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನಾರದರು ಯಾವ ಪುರೂರವರಾಜನ ಬಗ್ಗೆ ತುಂಬಾ ಹೊಗಳಿ ಹೇಳ್ತಾ ಇದ್ರೋ ಅಂತಹ ಸಂದರ್ಭದಲ್ಲಿ ಇವನನ್ನ ವಿವಾಹವಾಗಬೇಕು ಅಂತ ಅವಳು ಮನಸ್ಸಿನಲ್ಲಿ ಆಸೆಯನ್ನು ಪಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಪುರೂರವ ಎಲ್ಲಿ ಇದ್ದೋ ಆ ಸ್ಥಳಕ್ಕೆ ಇವಳು ಊರ್ವಶಿ ಬರ್ತಾ ಇದ್ದಾಳೆ. ಪುರೂರವನನ್ನ ನೋಡಿದರೆ ಸಾಕ್ಷಾತ್ ಮನ್ಮಥನೇ ನೋಡಿದ ಹಾಗೆ ಆಗ್ತಾ ಇದೆ, ಮನ್ಮಥನನ್ನೇ ನೋಡಿದ ಹಾಗೆ ಆಗ್ತಾ ಇದೆ. ರಾಜನ ಬಳಿಗೆ ಅವಳು ಬರ್ತಾ ಇದ್ದಾಳೆ. ಪುರೂರವನು ತನ್ನ ಬಳಿಯಲ್ಲಿ ಊರ್ವಶಿ ಬರೋದನ್ನು ನೋಡಿ ಮಧುರವಾಗಿ ಮಾತನಾಡ್ತಾ ಇದ್ದಾನೆ. ನನ್ನ ಜೊತೆಯಲ್ಲಿ ಬಂದಿದ್ದೀಯಲ್ಲ, ಪುರೂರವನೇ ಮೊದಲಿಗೆ ಮಾತನಾಡ್ತಾ ಇದ್ದಾನೆ. ನಿನ್ನನ್ನು ನೋಡಿ ಬಹಳ ಮೋಹಿತನಾಗಿದ್ದೇನೆ, ನೀ ನನ್ನನ್ನು ವಿವಾಹವಾಗು, ನನ್ನ ರಾಣಿಯಾಗು, ನಾವಿಬ್ಬರು ಚೆನ್ನಾಗಿ ಇಲ್ಲೇ ವಾಸ ಮಾಡೋಣ ಅಂತ ಅವರು ಹೇಳ್ತಾರೆ. ಅದಕ್ಕೆ ಊರ್ವಶಿಯು ಕೂಡ ಒಪ್ಪಿಗೆಯನ್ನು ಕೊಟ್ಟು, ಲಕ್ಷ್ಮಿ ಹೇಗೆ ಎಂದಿಗೂ ಪರಮಾತ್ಮನನ್ನು ಬಿಟ್ಟು ಹೋಗೋದಿಲ್ವೋ ಹಾಗೆ ನಾನು ನಿನ್ನ ಜೊತೆಯಲ್ಲಿ ವಾಸವಾಗಿರ್ತೇನೆ ಅಂತ ಹೇಳ್ತಾಳೆ. ಹೇಳಿ ಆಮೇಲೆ 1-2 ಷರತ್ತುಗಳನ್ನ ಹೇಳ್ತಾರೆ. ಅದನ್ನ ನಾನು ಹೇಳಿದ್ದೇನೆ. ಊರ್ವಶಿ ಒಬ್ಬಳು ಅಪ್ಸರೆ, ಅವರಿಗೆ ನಿಯತವಾಗಿ ಇವರೇ ಗಂಡ ಅಂತ ಇಲ್ಲ. ಅವರು ಯಾರನ್ನ ಎಷ್ಟು ಕಾಲ ತಮ್ಮ ಪತಿಗಳನ್ನಾಗಿ ವರೆಸಿರ್ತಾರೋ ಅಷ್ಟು ಕಾಲ ಅವರ ಪತಿಗಳು. ಆ ಕಾಲದವರೆಗೂ ಅವರನ್ನ ಗಂಡನನ್ನಾಗಿ ಸ್ವೀಕಾರ ಮಾಡಿ ಅವರನ್ನ ಸೇವೆ ಮಾಡೋದೇ ಅವರ ಪತಿವ್ರತಾ ಧರ್ಮ. ಮತ್ತೆ ಅವರು ಯಾರನ್ನ ಬೇಕಾದ್ರೂ ತನ್ನ ಗಂಡನನ್ನಾಗಿ ವರಿಸಬಹುದು, ಆಮೇಲೆ ಅವರ ಜೊತೆಯಲ್ಲಿ ಪತ್ನಿಯಾಗಿ ಅವರು ಬಾಳಬಹುದು. ಅವಳ ಕನ್ಯಾತ್ವಕ್ಕೆ ಎಂದಿಗೂ ಭಂಗವಾಗುವುದಿಲ್ಲ. ಅಂತಹ ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ದೇವರವರಿಗೆ ಕೊಟ್ಟಿರ್ತಾನೆ. ಅವಳು 1-2 ಇದನ್ನ ಮಧ್ಯದಲ್ಲಿ ಕ್ಲಾಸ್ ಅನ್ನು ಇಡ್ತಾಳೆ. ಈ 2ಕ್ಕೇನಾದ್ರೂ ತಪ್ಪಿದೆ ಅಂತಾದ್ರೆ ನಾನು ನಿನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾಳೆ. ಅದೇನು ಅಂತ ನೋಡೋಣ. ಮೊದಲಿಗೆ ಇಷ್ಟನ್ನ ಶ್ಲೋಕದ ಮುಖಾಂತರವಾಗಿ ನೋಡ್ತಾ ಹೋಗೋಣ. ಬುದ್ಧ್ಯಾ ಗಂಭೀರಯ ಏನ ಪುತ್ರೇಣ ಪೋಡುರಾನ್ ಮುದಂ ತತಃ ಪುರೂರವ ಜಜ್ಞೆ ಇಲಾಯಾಂ ಯೌದಾಹೃತಃ. ಹೆಸರಿಗೆ ತಕ್ಕ ಹಾಗೆ ಅತ್ಯಂತ ಬುದ್ಧಿವಂತನಾದಂತಹ ಬುಧ ಅವಳಿಗೆ ಮಗನಾಗಿ
ಹುಡ್ತಾ ಇದ್ದಾನೆ. ತಾರೆಗೆ ಬುಧ ಮತ್ತು ಇಳೆಗೆ ಇವರಿಬ್ಬರಿಗೂ ಮಗನಾಗಿ ಪುರೂರವ ಹುಡ್ತಾ ಇದ್ದಾನೆ. ಅವನ ರೂಪ, ಔದಾರ್ಯ, ಗುಣ, ಒಳ್ಳೆ ಪರಾಕ್ರಮ, ಸಂಪತ್ತು ಇವೆಲ್ಲವನ್ನ ಕೇಳಿ ಇಂದ್ರಭವನದಲ್ಲಿದ್ದಂತಹ ಊರ್ವಶಿ ತನ್ನ ಶಾಪವನ್ನು ಕಳೆದುಕೊಳ್ಳುವ ಉದ್ದೇಶದಿಂದಲೂ ಆಯ್ತು, ನಾರದರು ಹೇಳ್ತಾ ಇದ್ದ ಅವನ ಗುಣಗಳ ವರ್ಣನೆಯನ್ನು ಕೇಳಿ ಇವನನ್ನು ಮದುವೆ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ತಸ್ಯ ರೂಪ ಗುಣೌದಾರ್ಯ ಶೀಲ ದ್ರವಿಡ ವಿಕ್ರಮಾನ್ ಶ್ರುತೋರ್ವಶೀಂದ್ರ ಭವನೆ ಗೀಯಮಾನಾನ್ ಸುರರ್ಷಿಣ ತದಂತಿಕಮುಪೇಯಾಯ ದೇವಿ ಸ್ಮರಶರಾರ್ಧಿತ ಮಿತ್ರ ವರುಣಯೋಶ್ಚಾಪಾದಾಪನ್ನಾನರಲೋಕತಾಂ. ಅಪುರೂರವರಾಜನ ಸಮೀಪಕ್ಕೆ ಬರ್ತಾ ಇದ್ದಾಳೆ. ಮನ್ಮಥನ ಶರದಿಂದಾಗಿ ಪಡೆಯಲ್ಪಟ್ಟವಳಾಗಿದ್ದಾಳೆ. ಅಂದ್ರೆ ಅವಳ ಮನಸ್ಸಿನಲ್ಲೆಲ್ಲ ಪುರೂರವರಾಜ ತುಂಬಿಕೊಂಡಿದ್ದಾನೆ. ಮಿತ್ರಾವರುಣರ ಶಾಪದಿಂದಾಗಿ ಮಿತ್ರನ ಜೊತೆಯಲ್ಲಿದ್ದಂತಹ ಸಂದರ್ಭದಲ್ಲಿ ವರುಣನನ್ನ ಬಯಸಿದಳು ಅನ್ನುವ ಕಾರಣದಿಂದಾಗಿ ಭೂಲೋಕದಲ್ಲಿ ವಾಸವಾಗುವ ಹಾಗೆ ಶಾಪ ಬಂದಿದೆ ಮಿತ್ರನಿಂದಾಗಿ. ಆ ಶಾಪದ ಪರಿಹಾರಕ್ಕೋಸ್ಕರವಾಗಿ ಈ ಪುರೂರವನನ್ನ ವಿವಾಹವಾಗುವ ಮುಖಾಂತರವಾಗಿ ತನ್ನ ಶಾಪದ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಭೂಲೋಕಕ್ಕೆ ಬರ್ತಾ ಇದ್ದಾಳೆ. ನಿಶಾಮ್ಯ ಪುರುಷ ಶ್ರೇಷ್ಠಂ ಕಂದರ್ಪಮಿವ ರೂಪಿಣಂ ಧೃತಿಂ ವಿಹಾಯ ಲಲನ ಉಪತಸ್ಥೆ ತದಂತಿಕಂ. ಅದ್ಭುತವಾದ ವ್ಯಕ್ತಿತ್ವ ಇರುವಂತಹ ಅವನನ್ನು ನೋಡಿ ತನ್ನ ಮನಸ್ಥೈರ್ಯವನ್ನೆಲ್ಲವನ್ನು ಕಳೆದುಕೊಂಡು ಅವನಲ್ಲಿ ಪೂರ್ತಿಯಾಗಿ ಅನುರಕ್ತಳಾಗಿ ಅವನನ್ನ ಮದುವೆ ಆಗ್ಬೇಕು ಅಂತ ಕೇಳಿಕೊಂಡು ತಾನೇ ಬರ್ತಾ ಇದ್ದಾಳೆ. ಪುರೂರವರಾಜನು ಕೂಡ ಅವಳನ್ನು ನೋಡಿ ಬಹಳ ಸಂತೋಷದಿಂದಾಗಿ ತುಂಬಾ ಮನೋಹರವಾದಂತಹ ಮಾತಿನಿಂದ ಅವಳಲ್ಲ ಮಾತನ್ನ ಆಡ್ತಾ ಇದ್ದಾನೆ, ಸಂಭಾಷಣೆಯನ್ನು ಮಾಡ್ತಾ ಇದ್ದಾನೆ. ಸತಾಂ ವಿಲೋಕ್ಯ ನೃಪತಿ ಹರ್ಷೇಣೋತ್ಫುಲ್ಲಲೋಚನಃ ಉವಾಚ ಶ್ಲಕ್ಷ್ಣಯ ವಾಚ ದೇವೀಂ ಹೃಷ್ಟತನೂರುಹಃ ಸ್ವಾಗತಂತೆ ವರಾರೋಹೆ ಆಸ್ಯತಾಂ ಕರವಾಮ ಕಿಂ ಸಂಭ್ರಮಸ್ವ ಮಯಾ ಸಾಕಂ ರತಿರ್ನೌ ಶಾಶ್ವತಿ ಸಮಾಹ. ಸುಂದರಿಯಾದಂತಹ ಊರ್ವಶಿಯೇ, ನಿನಗೆ ಸ್ವಾಗತ. ಬಾ ಇಲ್ಲಿ ಬಾ, ಕುಳಿತುಕೋ. ನನ್ನಿಂದ ಏನಾಗ್ಬೇಕು ಅಂತ ಬಂದಿದ್ದಿ. ನೀನು ಬಂದಿರೋದನ್ನ ನೋಡಿದ್ರೆ ನನ್ನನ್ನು ಮದುವೆ ಆಗ್ಬೇಕು ಅನ್ನುವ ಕಾರಣದಿಂದಲೇ ಬಂದ ಹಾಗೆ ಅನ್ನಿಸ್ತಾ ಇದೆ. ಬಾ, ಇಬ್ಬರೂ ವಿವಾಹವಾಗೋಣ, ಅನೇಕ ವರ್ಷಗಳ ಕಾಲ ಉತ್ತಮವಾದ ಸಂಸಾರವನ್ನು ನಡೆಸೋಣ ಅಂತ ಹೇಳ್ತಾ ಇದ್ದ. ಆವಾಗ ಊರ್ವಶಿ ಹೇಳ್ತಾ ಇದ್ದಾಳೆ, ಕಸ್ಯಾಸ್ತ್ವಯಿ ನ ಸಜ್ಜೇತ ಮನೋ ದೃಷ್ಟಿಶ್ಚ ಸುಂದರ ಯದಂಗಾನ್ನ ರಮಾಯಾತಿ ಸದೃಷ್ಟೋ ಹರಿರಾಶ್ರಯ. ಸುಂದರ ಅಂತ ಇವನಿಗೆ ಸಂಬೋಧನೆ ಮಾಡ್ತಾ ಇದ್ದಾಳೆ. ಯಾವ ಸ್ತ್ರೀ ನಿನ್ನನ್ನು ನೋಡಿ ಮನಸೋತು ಹೋಗದೆ ಇರೋಳಿದ್ದಾಳೆ, ಅಷ್ಟು ಸೌಂದರ್ಯ ನಿನ್ನಲ್ಲಿ ಇದೆ. ಲಕ್ಷ್ಮೀದೇವಿ ಪರಮಾತ್ಮನ ಹೃದಯವನ್ನು ಬಿಟ್ಟು ಎಂದಿಗೂ ಅಗಲೋದಿಲ್ಲ. ಅಂತಹ ಪರಮಾತ್ಮ ನಿನ್ನಲ್ಲಿ ವಿಶೇಷವಾಗಿ ಸನ್ನಿಹಿತನಾದಂತಹ ಸಂದರ್ಭದಲ್ಲಿ ನಾನು ತಾನೇ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನ ಮದುವೆ ಆಗ್ಲಿ ಅಂತ ಹೇಳಿ ಮದುವೆ ಆಗ್ಲಿಕ್ಕೆ ಅಂತ ಹೇಳ್ತಾ ಇದ್ದಾಳೆ. ಇದಾದ್ಮೇಲೆ ಇವನಿಂದ ಬಿಡಿಸಿಕೊಂಡು ಹೋಗ್ಲಿಕ್ಕೆ ಮುಂದೆ ಒಂದು ಕಾರಣವನ್ನು ಮಾಡಿಕೊಳ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ನೆಪವನ್ನ ಒಂದನ್ನು ಹೇಳ್ತಾ ಇದ್ದಾಳೆ. ಆ ನೆಪ ಏನು? ಅವಳು ಏನು ಪುರೂರವರಾಜನಿಗೆ ಹೇಳಿ ಇದು ಆಯ್ತು ಅಂದ್ರೆ ನಾನು ನಿನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾಳೆ. ಆ ಸಂದರ್ಭ ಯಾವಾಗ ಬಂತು, ಮತ್ತೆ ಪುರೂರವರಾಜನ ಜೊತೆಯಲ್ಲಿ ಹೇಗೆ ವಾಸ ಮಾಡಿದ್ಲು, ಬಿಟ್ಟು ಹೋಗುವ ಕಥೆ, ಇದೆಲ್ಲವನ್ನು ಕೂಡ ಮುಂದೆ ಅವರ ವಂಶಾಭಿವೃದ್ಧಿಯ ಕಥೆಯನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳುತ್ತಾ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಅದೇ ಈ ಇಲಾಂಬ ಅವರು 1 ತಿಂಗಳು ಹೆಣ್ಣು 1 ತಿಂಗಳು ಗಂಡ ಇದ್ದವ್ರಲ್ವಾ? ಎಲ್ಲರಿಗೂ ನಮಸ್ಕಾರ. ಬೇಗ ಮುಗಿಸಿದ್ದಾರೆ ಇವತ್ತು.
ಹೌದು 50 ಇಲ್ಲ 2 ನಿಮಿಷ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಲಾಸ್ಟ್ ಕಟ್ ಎಲ್ಲ ಸ್ವಲ್ಪ ಕೇಳಿತಲ್ಲ. ಕೊನೆ ಒಂದ್ಸಲ ಸ್ವಲ್ಪ ಒಂಚೂರು ಈಗ ಹೌದು ಅವರು ಚೂರ್ ನಮಸ್ಕಾರ ಹೇಳಿ ಕಟ್ ನಿಲ್ಸಿದ್ ಆಯ್ತು. ಮೇಲೆ ನಮಸ್ಕಾರ ಗುರುಗಳೇ. ನಿಲ್ಸಿರ್ಬೇಕು. ಹೌದು ಡಿಸ್ಕನೆಕ್ಟ್ ಆಗ್ಬಿಟ್ಟಿದೆ. ರಾಧಾ ಹೇಳಿ. ಅದೇ ಹೇಳಿ. ನಿಮ್ಮ ಹೆಸರು ಮಾತ್ರ ಹೇಳಿ. ಬಂತು, ಡಿಸ್ಕನೆಕ್ಟ್ ಆಗೋಗಿದೇನೋ ಅನ್ಕೊಂಡು. ಇಲ್ಲ ಅದು ಡಿಸ್ಕನೆಕ್ಟ್ ಆಗಿಲ್ಲ ಯಾಕೋದು. ಇಲ್ಲ ಆಗಿಲ್ಲ, ಇಲ್ಲ ಅವರೇ ನಿಲ್ಸಿದ್ದಾರೆ. ನಿಲ್ಸಿದ್ರೆ ನಿಲ್ಲಿಸ್ಬಿಟ್ರಲ್ಲ ನಾಳೆ ಅಂತ. ನಿಮಿಷ. ರಾಧಾ ನಾಳೆ ಕ್ಲಾಸಿಗೆ ಬರ್ತೀರಾ? ಬರ್ತೀನಿ. ನಾನು ಬರೋಣ ಅಂತಿದ್ದೀನಿ. ಸರ್ಸುಮನೆ ಹೌದು ಹೌದು, ಸರ್ಸುಮನೆಯಲ್ಲಿದೆ. ಮನೇಲಿ. ಆರಾಮಾಗಿದ್ದೀರಾ? ಬಂದಿತ್ತು ಸರಿ ಕೇಳ್ತಾ ಇಲ್ಲ. ಸರಿ ಕೇಳ್ತಾ ಇಲ್ಲ.
ಇಷ್ಟ ಆಯ್ತಲ್ಲ ವಾಪಸ್ ಎಷ್ಟೊತ್ತಿಗೆ ಕೊಡ್ತೀನಿ ನೋಡು 8 ಗಂಟೆ ಮತ್ತೆ ಮಾಡ್ತಿಯಲ್ಲ ಕೊಡ್ತೀನಿ ಬಿಜೆಪಿ ಸರ್ಕಾರದ ವಿರುದ್ಧ ರೈಟ್ ಕಾರ್ಡ್ ಜಾಹೀರಾತು ರಾಹುಲ್ ಗಾಂಧಿ ಎಕ್ಸ್ ನಲ್ಲಿ ಶೇರ್ ಮಾಡಿದ್ದು ಇದೇ ವಿಚಾರವಾಗಿ ಬಿಜೆಪಿ ಪರವಾಗಿ ಕೇಂದ್ರದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಮನ್ಸ್ ಪಾಲಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಖಾಸಗಿ ದೂರನ್ನ ರದ್ದುಗೊಳಿಸಿದೆ. ಬಚ್ಬನ್ ಮೂಲಕ ಹೆಲಿಕಾಪ್ಟರ್ ತಯಾರಿಕಾ ಸಚಿವರಿಗೆ ಪ್ರಧಾನಿ ಮೋದಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಕೈಗಾರಿಕಾ ಪ್ರದೇಶದಲ್ಲಿ ನಡೆದ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಫ್ರಾನ್ಸ್ ಇಷ್ಟು ಬೇಗ ಅಕ್ಸೆಪ್ಟ್ ಆಗ್ಬೇಕಲ್ಲ ಮನೆ ಹತ್ರ ಹೋಗಿ I can see that you need. Come on, move fast. Oh, I am so sorry. Don't worry. It'll come out. I am so sorry. Every damn wanker thinks he can dance. What do you think of yourself, huh? You can't. Look at them. Wait. Look at all these brown buggers. What do they know about art? About finesse? About dance? Tango.